ಸಿದ್ಧಾರೂಢ ಕೀರ್ತಿಯನ್ನು ಬೆಳೆಸಿರ್ತಕ್ಕಂಥ ಅಕ್ಕಲಕೋಟೆ ಶರಣರು ಅವರು ಎಲ್ಲರಿಗಪ್ಪ ಸಿದ್ಧಾರೂಢ ಪಾದಕ್ಕೆ ತಂದು ಹಾಕ್ಯಾರ. ನನ್ನ ಪೂಜೆ ಮಾಡಿ ಅಂದಿಲ್ಲ ಅವರು, ಸಿದ್ಧಾರೂಢ ಪೂಜೆ ಮಾಡಿರಿ ಬರ್ರಿ ಅಲ್ಲಿ ಅಪ್ಪನಂತೆ ಬರ್ರಿ ಅಂತ 31 ದೇಶದ ರಾಜರನ್ನ ಕರ್ಕೊಂಡು ಬಂದು ಅವ್ರ ಪಾದಕ್ಕೆ ಹಾಕ್ಸೋರು ಅಕ್ಕಲಕೋಟೆ ಶರಣರು. ಯಾಕೆ ಅದು ಅದು ಭಾಳ ಪ್ರಾಮುಖ್ಯದ ಪುಣ್ಯಾತ್ಮರೇ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರು ಆದರೂ ಕೂಡ ಗುರುವಿನಕ್ಕಿಂತ ದೊಡ್ಡವರೇ ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಗುರುನೇ, ಶಿಷ್ಯನೇ. ಎಷ್ಟ್ಯಾಕೆ ದೊಡ್ಡವಾಗಲ್ಲ. ಯಾಕೆ ನಾ ಮೇಲೆ ಅಂತೀನಿ ಏನಪ್ಪ ಅಂತ ಕೇಳಿದ್ರೆ ಪೂರಾ ಭಾಳ ಜನ ನಾವು ಶಾಣ್ಯರದೇವ ಅಂತ ಕೇಳಿದ್ರೆ ತಮ್ಮ ಹೆಸರಲ್ಲೇ ತಮ್ಮ ಮಠ ಈ ಮಠ ಮಾಡೋ ಕರ್ತವ್ಯ ಅದಾವ. ಇನ್ನೂ ತಗ ನಮ್ಮ ಹೆಸರಲ್ಲಿ ನಾವೆಲ್ಲಿ ಸಿದ್ಧಾರೂಢ ಮಠನೇ ಅದ, ನಮ್ಮ ಹೆಸರಲ್ಲಿ ಎಲ್ಲಿ ಮಠ ಮಾಡಿಲ್ಲ, ಮಾಡೋನೂ ಇಲ್ಲ. ಆ ಮಾತು ಬೇರೆ. ನಮ್ಮ ಜೀವನದ ಉದ್ದೇಶ ಸಿದ್ಧಾರೂಢ ಪ್ರಚಾರ ಅದ. ನಮ್ಮ ಪ್ರಚಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಸಿದ್ಧಾರೂಢ ಪ್ರಚಾರ ಆದರೆ ನಮ್ಮ ಪ್ರಚಾರ ಆಗ್ತದೆ. ನೀವು ಲೆಕ್ಕ ಹಾಕಿರಿ, ರಾಮಕೃಷ್ಣ ಪರಮಹಂಸರು ಪ್ರಖ್ಯಾತ ಏನಪ್ಪ ಅಂತ ಕೇಳಿದರೆ ಅವರು ಸಿದ್ಧಿ ಪುರುಷರು. ಅಂಥ ಸಿದ್ಧಿ ಪುರುಷರು ನಮ್ಮಲ್ಲಿ ತಾಲೂಕು ಸಿಗ್ತಾರೆ. ಅಕ್ಕಲಕೋಟೆ ಶರಣರು ಇಲ್ಲ, ಶಿರಡಿ ಸಾಯಿಬಾಬಾ ಇಲ್ಲ, ಸಿದ್ಧಾರೂಢರು ಇಲ್ಲ. ಎಲ್ಲಿ ನೋಡಿದ್ರೆ ಇಂಥ ಸಿದ್ಧಿ ಪುರುಷರದಾರ. ಪರಂತು ಅವರ ಪ್ರಚಾರ ಮಾಡಿದವರು ಯಾರು? ಕಲ್ಕತ್ತಾದ ಒಂದು ತಾಲೂಕದಾಗ ಇರತಕ್ಕಂತಹ ರಾಮಕೃಷ್ಣ ಪರಮಹಂಸರನ್ನು ಸಮಸ್ತ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು? ವಿವೇಕಾನಂದರ ಆಶ್ರಮ ಎಲ್ಲೇ ಅದಾವೇನು? ಯಾಕೆ ಮಾಡಿಲ್ಲ? ಎಲ್ಲಿ ಹೋದ್ರೆ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಸ್ವಾಮಿಗಳು ಎಲ್ಲಿ ವಿವೇಕಾನಂದರ ಆಶ್ರಮ ಇಲ್ಲ. ಈಗ ಮನ ಕಚ್ಚಾಡಿ ಒಂದೆರಡು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಂತ ರಾಮಕೃಷ್ಣದ ಹೆಸರು ಇರುವುದೇ. ಯಾಕೆ ಮಾಡಿಲ್ಲ? ವಿವೇಕಾನಂದರು ತಮ್ಮ ಹೆಸರು ಮೇಲೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ, ಈಗ ಜನ ನನ್ನ ಭಾಳ ನೋಡ್ತಾರೆ, ನನ್ನ ಮೆಚ್ಚಾರ, ಈಗ ನನ್ನ ಹೆಸರು ಇಡ್ತಾರೆ. ನನಗಿಂತ ಭಾರಿ ಮುಂದೆ ಬಂದ ಅದನ್ನು ನಾನು ಬಿಡ್ತಾರೆ, ಅವನು ಇಡ್ತಾರೆ. ರಾಮಕೃಷ್ಣರು ಯಾಕಡೆ ಹೋಗ್ಬೇಕು? ರಾಮಕೃಷ್ಣ ಎಲ್ಲಿ ಹೋಗಬೇಕು ಅಂತ ತಿಳ್ಕೊಂಡು ಅವರು ತಮ್ಮ ಜೀವನದ ಹೇಳೋದು, ನನ್ನ ಹೆಸರಲ್ಲಿ ಯಾವ ಆಶ್ರಮ ಮಾಡೋಂಗಿಲ್ಲ. ಏನು ಮಾಡ್ತೀರಿ? ಸದ್ಗುರು ಹೆಸರಲ್ಲೇ ಮಾಡಬೇಕು, ರಾಮಕೃಷ್ಣ ಪರಮ ಹೆಸರಲ್ಲೇ. ಅವ್ರ ಹೆಸರು ಮಾಡಿದ್ರೆ ನಮ್ಮದು ಬಂದೇ ಬರ್ತದೆ, ಪ್ರಶ್ನೆ ಇಲ್ಲ. ಮದ್ಯಾಗ ಮೆರವಣಿಗೆ ತೆಗಿತಾರೆ ನೋಡ್ರಿ, ಇಲ್ಲ ಟ್ಯಾಕ್ಟರ್ ಮೇಲೆ ಅವ್ರ ಮ್ಯಾಲೆ ಕೂತಿರ್ತಾರೆ. ಯಾರು? ಅವೆರಡು ಜೋಡಿ ಅವ್ನು ನಡ್ಸೋ ಮುಂದೆ ಕೂತಿರ್ತಾನೆ. ಮಂದಿ ಹೂವು ಹಾಕ್ತಾರೆ. ಯಾರ ಮೇಲೆ ಬೀಳ್ತಾವ್ರಿ? ಡ್ರೈವರ್ ಮೇಲೆ ಬೀಳ್ತಾವೆ, ಅವ್ರ ಮೇಲೆ ಬೀಳ್ತಾವೆ. ರೊಕ್ಕ ಕೊಟ್ಟಾರ ಅವರು, ಹೊಡೆ ಪುಕ್ಕಟನೇ ಮೆರವಣಿಗೆ ಇವಂದು ಹೆಂಗದ ನೋಡ್ರಿ. ಡಿಸೇಲ್ ಅವ್ರದ್ದು, ಹೂವು ಅವ್ರದ್ದು, ಎಲ್ಲ ಅವ್ರದ್ದು ಪುಕ್ಕಟ ಹಾಕೋದಿಲ್ಲ ರೀ. ನಾವು ಡ್ರೈವರ್ ಆಗೋನ್ರಿ, ಮ್ಯಾಲೆ ಕೊಟ್ಟಿರೋದು ಆಗಬೇಡ್ರಿ. ನೀವು ಸಿದ್ಧಾರೂಢನ ಹೆಸರು ಸಿದ್ಧಾರೂಢನ ಹೆಸರು ತಾನೇ ತರ್ತಾನ. ಅವನ ಹೆಸರು ಬಂದ್ರೆ ನಮ್ಮ ಹೆಸರು ಬಂತು. ಅದಕ್ಕೇನು ಮಾಡೋ ಜರುತ್ತಿಲ್ಲ. ಅದಕ್ಕೆ ಭಾಳ ಮಂದಿ ಏನು ಇದ್ದೀರಿ, ಇವು ಕೆಲವು ಹಿಂದಕ್ಕೆ ಸಹಜಾನಂದ ನಾವು ಹಿಂದ ಕಾಲಕ್ಕೆ ಹೇಳ್ತಿರು, ಕೆಲವೊಂದು ದನ ಇರ್ತಾವಂತ, ಅವು ಸಂತೆಗೆ ಇರ್ತಾವಂತ. ಎಂದೂ ಅವಕ್ಕೆ ನಗ ಹೊರಂಗನೇ ಇಲ್ಲವು. ಹೊತ್ತು ಕೂಡಲೇ ಮೊಳಕಾಲು ಮಂಡಿ ಊರ್ತಾವ. ಮೊಳಕಾಲು ಮಂಡಿ ಊರಿದ್ರೆ ಏನು ಮಾಡ್ಬೇಕು? ಅವಕ್ಕೆ ಮತ್ತೆ ಹೊರಗೆ ತರ್ತಾರೆ, ಮತ್ತೆ ಮೇಯಿಸ್ತಾನೆ, ಮತ್ತೆ ಜೂಲಾಗ್ತಾರೆ, ಮತ್ತೆ ಮುಂದಿನ ಸಂತಿಗೆ ತಿರುಗ್ತಾವೆ. ಸಂತಿ ದನ ತಿರುಗೋದು ದನದಂಗೆ ಆಗಬೇಡ್ರಿ ಅಂತ ನಾನು ನಿಮಗೆ ಹೇಳಕತ್ತೀನಿ. ವಾಮ್ ನಂಬೀರಿ ಏನಕ್ಕಾಗಲ್ಲ. ಸಿದ್ಧಾರೂಢ ಅವನು ನಂಬಬೇಕು, ಅವನು ಪೂಜೆ ಮಾಡಬೇಕು, ಅವ್ನು ನೆನೆಸ್ಬೇಕು. ಏನಾಕೆ ಬರಲಿ ಅದು ಅವನು ಅಮ್ಮ ನಂಬೋದು ಬಳಕ ತೀರಾಯ್ತು. ಅಮ್ಮ ಪತಿವ್ರತ ಹೆಣ್ಮಗಳದ್ದು ಗಂಡಗೆ ನಂಬೋದು ಬಳಕ ಅವ ಏನೇ ಇರಲಿಕ್ಕೆ ಅವನ ಅಂತಾರೇನು ಸಾಹುಕಾರ ನೋಡ್ತಾರೆ. ಹಂಗಿಲ್ಲಲ್ಲ. ಅವ್ನು ನಂಬಿದೇವಿ ಅಂದ್ರೆ ಅವ್ನು ನಂಬಿದ್ದೇವೆ. ಸಿದ್ಧಾರೂಢ ಹೆಂಗದನ ಹಂಗೆ ನಂಬಿದ್ದೇವೆ. ಮತ್ತೊಂದು ನಮ್ಮ ಜೀವನದಾಗ ಇಲ್ಲ, ಮತ್ತೊಂದವನೇ ನೆನೆದರೆ ತಲೆದಂಡ ಕೂಡಲ ಸಂಘ ಬಸವಣ್ಣ. ಸದ್ಗುರು ಬಿಟ್ಟು ಮತ್ತೊಂದು ಆಚಾರ ಮಾಡಲಿಕ್ಕೆ ಹೋಗಬಾರ್ದು. ಸದ್ಗುರು ಸಿದ್ಧಾರೂಢ ಸ್ವಾಮಿಗಳದೇನಪ್ಪ ಅಂತ ಕೇಳಿದರೆ ಖ್ಯಾತಿ ಪ್ರಖ್ಯಾತಿ ನಿಮಗೆ ಹೇಳ್ತೀನಿ. ನಾವು ಇನ್ನೂ ಭಾಳ ಹೋಗಿಲ್ಲ. ಮಹಾರಾಷ್ಟ್ರ, ಬಿಹಾರು, ಆಮೇಲೆಪ್ಪ ಅಂದ್ರೆ ಗುಜರಾತು, ಮಧ್ಯಪ್ರದೇಶ, ಆಮೇಲೆಪ್ಪ ಅಂತಂದ್ರೆ ತೆಲಂಗಾಣ, ಆಂಧ್ರ, ಇಷ್ಟು ಕಡೆ ಸಿದ್ಧಾರೂಢರ ಭಕ್ತರು ಅದಾರ.